ये देखिए कश्मीर का छोला कुलचा कितना बड़ा है ನೋಡಿ ಬರ್ತಾ ಬರ್ತಾ ಫುಲ್ ರೇಸ್ ಆಗಿಬಿಟ್ಟಿದೆ ಈ ಟೆಂಪೋ. ಫೈನಲಿ 3 ಗಂಟೆ ಜರ್ನಿ ಮಾಡಿದ್ಮೇಲೆ ನಾವು ಬೇತಾಬೇಲಿ ಅಂತ ಒಂದು ಲೊಕೇಶನ್ಗೆ ಬಂದಿವಿ. ಇಲ್ಲಿ ಇಲ್ಲಿ ಒಂದು ಪವರ್ ಬ್ಯಾಂಕ್ ನಾವು ಮಿಸ್ ಮಾಡ್ಕೊಂಡ್ರಿ, ಇಲ್ಲೇ ಇಟ್ಟಿದ್ದೀನಿ, ಬಾಯ್ ಬರ್ತಿದೆ ಇಲ್ಲಿ. ನಿಮ್ಮೆಲ್ಲರಿಗೂ ನಮಸ್ಕಾರ ಗುರುಗಳೇ. ಕನ್ಯಾಕುಮಾರಿನಿಂದ ಕಾಶ್ಮೀರಿಗೆ ನಡ್ಕೊಂತ ಲಿಫ್ಟ್ ಕಲ್ಕೊಂತ ಫೈನಲಿ ಎಲ್ಲಿ ಬಂದ್ಬಿಟ್ಟೇನೆ ಅಂದ್ರೆ ಜಮ್ಮು ಕಾಶ್ಮೀರ್ನಲ್ಲಿ ಬಂದ್ಬಿಟ್ಟಿನ್ರಿ. ಇವತ್ತು ಡೇ 40 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ಈಗ ನಾನು ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಪೆಹಲ್ಗಾಂವ್ ಅಂತ ಹೇಳ್ತಿದಾರ. ಆ ಲೊಕೇಶನ್ನಲ್ಲಿ ಏನಿದೆ ಏನಿಲ್ಲ ಅಂತ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಬನ್ನಿ ಈಗ ಒಂದು ಒಳ್ಳೆ ಊಟ ಮಾಡ್ಕೊಂತ ಮತ್ತೆ ಹೋಗೋಣ. ಅದೇ ನಿನ್ನೆ ನೋಡಿವಲ್ಲ 60 ರೂಪಾಯಿದು, ತುಂಬ ಚೆನ್ನಾಗಿತ್ತು ರೀ. ಹೊಟ್ಟೆ ತುಂಬ ತಿಂದೀವಿ, ಹೊಟ್ಟೆ ತುಂಬ ನಡ್ಕೊಂತ ಹೋಗಿವಿ, ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು ಮತ್ತೆ ಅಲ್ಲೇ ಆ ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತ. ಇವಾಗ ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ಇದೆ, ಈ ಬಕೀರಿತ್ತು. ಅದು ಇರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ನಿನ್ನೆ ರಾತ್ರಿ ಏನು ಮಾಡಿದ್ದೀನಿ, ಒಂದು ಬ್ರೆಡ್ ಪ್ಯಾಕೆಟ್ ತೊಗೊಂಡಿನಿ 50 ರೂಪಾಯಿದು. ಅದು ಈಗ ಟೀಯನ್ನು ಕುಡಿದು ಒಂದು ಬ್ರೆಡ್ಡನ್ನು ತಿಂದೆ. ಟೀ ಬಂದು ನಮಗೆ ಸಿಕ್ಬಿಟ್ಟಿದೆ. ಇಲ್ಲಿ ಬೆಳಿಗ್ಗೆ ನೋಡ್ಕೊಂಡ್ರೆ ಟೀ ಬಕೆಟನ್ನು ಇಟ್ಟಿದ್ರು, ಇವಾಗ ನೋಡ್ಕೊಂಡ್ರೆ ಇಲ್ಲ. ಅದೇ ತಿಂದು ಹೊಟ್ಟೆ ತುಂಬ ಫುಲ್ ಮಾಡ್ಕೊತ ಹೋಗ್ತಿದ್ದೀನಿ. ಇನ್ನೂ ಸ್ವಲ್ಪ ಪ್ಲೇಸ್ ಇದೆ, ಅದು ನೋಡೋಣ ಅಲ್ಲಿ ಫುಲ್ ಆಗುತ್ತಾ ಇಲ್ಲ ಅಂತ. ಇಲ್ಲಾಂದರೆ ನಾವು ಹಂಗೆ ಟ್ರಾವೆಲಿಂಗ್ ಮಾಡ್ಕೊತ ಹೋಗ್ಬಿಡೋಣ, ಅದಕ್ಕೇನು ತೊಂದರೆ ಇಲ್ಲ. ಬನ್ನಿ ಇವಾಗ ರೂಮನ್ನು ಚೆಕ್ಔಟ್ ಮಾಡ್ಕೊತ ಹೋಗೋಣ. ನೋಡಿ ಈ ಹೋಟೆಲ್ನಲ್ಲಿ ಕೆಳಗಡೆನೇ ದೇವಸ್ಥಾನ ಇದೆ, ಹಿಂದೂದು. ನೋಡಿ ಇಷ್ಟೊಂದು ಹಿಂದೂ ಪ್ರಾಪರ್ಟಿ ಇಲ್ಲಿ ನೋಡ್ಬೋದು. ಮೇನ್ ಸಿಟಿನಲ್ಲೇ ಇದು ಇದೆ ಅಂದರೆ ತುಂಬ ಚೆನ್ನಾಗಿದೆ. 200 ರೂಪಾಯಿ ಡಾರ್ಮೆಂಟ್ರಿ. ನೀವೇನ ನನ್ನ ವೀಡಿಯೋಸ್ ನೋಡ್ಕೊತ ನೀವೇನ ಕಾಶ್ಮೀರಿಗೆ ಪೆಹಲ್ಗಾಮ್ಗೆ ಹಂಗೆ ಏನೋ ನೋಡೋಕ್ಕೆ ಬರ್ತೀರಂದರೆ ಈ ಜಾಗನ ಮಿಸ್ ಮಾಡದೆ ಖಂಡಿತವಾಗಿ ರೂಮನ್ನು ಇಲ್ಲೇ ತಗೋರಿ. ತುಂಬ ಚೆನ್ನಾಗಿದೆ. ನೋಡಿ ಕರೆಕ್ಟು ಲಾಲ್ ಚೌಕ್ ಹತ್ರನೇ ಡಾರ್ಮೆಂಟ್ರಿ ಇದೆ. ಇಲ್ಲಿ ನೋಡ್ಕೊರಿ, ಬೆಳಿಗ್ಗೆ ಪಾರಿವಾಳ ನೋಡ್ಬೋದು ನಾವು. ತುಂಬ ಚೆನ್ನಾಗಿದೆ ಇಲ್ಲಿನಿಂದ ನೋಡಿ. ಫೈನಲಿ ನಮ್ಮ ಲಾಲ್ ಚೌಕಿನ ಟಾಟಾ ಬಾಯ್ ಅನ್ಕೊತ ಈಗ ನಾನು ಲಾಲ್ ಚೌಕ್ನಿಂದ ಹೊರಗಡೆ ಹೋಗ್ತಿದ್ದೀನಿ. ಬನ್ನಿ ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂತ ನಿಮಗೆ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡ್ರೆ 3 ಜನ ನಾವು ಹೋಗಿದ್ದೀವಿ. ಈಗ ನೋಡ್ಕೊಂಡ್ರೆ 5 ಜನ ಆಗಿದೆ. ಎಕ್ಸ್ಟ್ರಾ 2 ಕನೆಕ್ಟ್ ಆಗಿದ್ದಾರೆ ನಮ್ಮ ಜೊತೆ. ಬನ್ನಿ ಆ ಎನ್ನೋರ್ಗನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ. ಐನೋರು ಅಲ್ಲಿ ಹೋಗ್ತಿದಾರ, ನಾನೇ ಹಿಂದೆ ಬಿದ್ದುಬಿಟ್ಟಿನಿ. ಯಾಕೆ ಅಂದರೆ ನಾನು ವ್ಲಾಗ್ ಮಾಡ್ಕೊತ ಹೋಗ್ತಿದ್ದೀನಲ್ಲ, ಅದಕ್ಕೆ ಎಲ್ಲ ಪ್ಲೇಸಸ್ ಕವರ್ ಮಾಡ್ಕೊತ ಹೋಗುವಾಗ ನನಗೆ ಸ್ವಲ್ಪ ಲೇಟ್ ಆಗುತ್ತೆ. ಬನ್ನಿ ಐನೋರ್ ತಗ ಹತ್ರ ಹೋಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಫೈನಲಿ ನಾವು ನಿನ್ನೆ ತಿಂದೀವಲ್ಲ ಅದೇ ಹೋಟೆಲ್ಗೆ ಬಂದು ಅದೇ ಆರ್ಡರನ್ನು ನಾವು ತೊಗೊಂಡಿವಿ. ನೋಡಿ ಈಗ ನೋಡ್ಕೊಂಡ್ರೆ ನಾವು 5 ಜನ ಇಲ್ಲಿ ಕವರ್ ಮಾಡಿದ್ದೀವಿ. ಅನ್ನೋರ ಹೆಸರು ಕೇಳ್ಬಿಡೋಣ. ಭಯ್ಯ आपका नाम? अमित गुप्ता. आप किधर से हो? यूपी से अयोध्या। ये देखिए कश्मीर का छोला कुलचा कितना बड़ा है ना, पेट भर जाएगा. हाँ ನೋಡಿ ಇವ್ರಿಗನ ಮಾತಾಡ್ಬಿಡೋಣ. आपका नाम बोलिए भैया. मेरा नाम संतोष. आपका नाम? मेरा नाम यूपी. योगी आदित्यनाथ. ನಾವು ಡಲ್ಗೇಟ್ಗೆ ಹೋಗ್ತಿದ್ದೀವಿ. ಡಲ್ಗೇಟ್ನಿಂದ ನಾವು ಬೇರೆ ಲೊಕೇಶನ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ ಅರೌಂಡ್ 3 ಕಿಲೋಮೀಟರ್ ಇದೆ. ನಿನ್ನೆ ಹೋಗಿದ್ದೀವಲ್ಲ, ಬೋಟ್ ರೈಡ್ ಮಾಡಿದ್ದೀವಲ್ಲ, ಆ ಬೋಟ್ ರೈಡ್ ಹತ್ರನೇ ಅಲ್ಲಿಂದ ಕಾರ್ ಟ್ಯಾಕ್ಸಿ ಬರುತ್ತೆ. ಅದರಲ್ಲಿ ನಾವು ಬೇರೆ ಲೊಕೇಶನ್ಗೆ ಹೋಗ್ಬೇಕು. ಬನ್ನಿ ನಾವು ಅಲ್ಲಿ ಹೋಗಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. 2 hours later. ನೋಡಿ ನಮಗೆ ಗಾಡಿ ಸಿಗ್ತಾ ಇಲ್ಲ ಅಂತ ನಾವು ಟೆಂಪೋ ಮಾತಾಡ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇಲ್ಲ, ತುಂಬ ಸರಿ ಹೋಗಿದ್ದೀನಿ. ಆದರೆ ಈ ಹುಡುಗರೆಲ್ಲ ಫಸ್ಟ್ ಟೈಮ್ ಮಾಡ್ತಿದಾರೆ. ನೋಡೋಣ ಈ ಟೆಂಪೋಗನ ಸಿಗುತ್ತಾ ಇಲ್ಲ ಅಂತ ಬಾರ್ಗಿಂಗ್ ಮಾಡ್ತಿದಾರೆ. ಈಗನ ಸುಮ್ಮನೆ ಹೋಗ್ತಾ ಇಲ್ಲ, ರೊಕ್ಕ ಕೊಟ್ಟು ಕರೆಸ್ತಾ ಇದ್ದೀವಿ. ಬನ್ನಿ ಅವರು ಕರ್ಕೊಂಡು ಹೋಗ್ತಾರಾ ಇಲ್ಲ ಅಂತ ನೋಡೋಣ ಏನಾಗುತ್ತೆ ಅಂತ. ಮುಂದೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಕೊಂಡ್ರೆ ಬಾರ್ಗಿಂಗ್ ತುಂಬ ಮಾತಾಡ್ತಾ ಇದ್ದಾರೆ ಇವರು.
कहाँ गया? अरे भाई ನೋಡಿ ಫೈನಲಿ ಮಾತಾಡ್ಕೊಂತ ನಾವು ಹೋಗ್ತಾ ಇದೀವಿ. ನಮಗೆ ಎಷ್ಟು ಬಿತ್ತು ಅಂದರೆ 175 ರೂಪಾಯಿ ಬಿದ್ದಿದೆ. 80 ಕಿಲೋಮೀಟರ್ ಇಲ್ಲಿಂದ. ನೋಡೋಣ ವ್ಯೂ ಎಂಜಾಯ್ ಮಾಡೋದಂತ ಹೋಗೋಣ. ನೋಡಿ ಬರ್ತಾ ಬರ್ತಾ ಫುಲ್ ರೇಸ್ ಆಗ್ಬಿಟ್ಟಿದೆ ಈ ಟೆಂಪೋ. ನೋಡಿ ಸುಮಾರು ಹೊತ್ತು ನಾವು ಟ್ರಾವೆಲಿಂಗ್ ಮಾಡಿದಂತ ಒಂದು ಜಾಗಕ್ಕೆ ಬಂದಿವಿ. ಇನ್ನ ಟ್ರಾವೆಲಿಂಗ್ ಮುಗ್ದಿಲ್ಲ. ಇಲ್ಲಿ ನೋಡ್ಕೊಂಡ್ರೆ ಒಂದು ಸ್ಮಾಲ್ ಬ್ರೇಕಿಗೆ ಬಂದಿವಿ. ಈ ಬ್ರೇಕ್ ಸಮಯದಲ್ಲಿ ನಾವು ಈ ನೀರಿನಲ್ಲಿ ಕೈ ಇಟ್ಟು ನೋಡೋಣ. ಇದು ಡೈರೆಕ್ಟ್ ಆಗಿ ಹಿಮಾಲಯನಿಂದ ಬರ್ತಾ ಇದೆ. ಅಲ್ಲಿ ನೋಡಿ ಐಸ್ ಗಡ್ಡೆ ಕಾಣ್ತಿದೆ ನಿಮ್ಗೆ. ಅಲ್ಲಿನಿಂದ ಕರ್ಕೊಂತ ಇಲ್ಲಿ ಬಂದಿದೆ. ಬನ್ನಿ ಇವಾಗ ಈ ನೀರಿನಲ್ಲಿ ಕೈ ಇಡೋಣ, ಹೆಂಗಿರುತ್ತೆ ನೋಡೋಣ. ರೆಡಿ 1 2 3. ಓ ಮೈ ಗಾಡ್, ಸಾರಿ ಓವರ್ ಮಾಡ್ತಿದೀನಿ, ಏನನ್ಕೋಬೇಡಿ. ತುಂಬಾ ಚಿಲ್ಲಾಗಿದೆ ರೀ, ನಿಜವಾಗ್ಲೂ ತುಂಬಾ ಚಿಲ್ಲಾಗಿದೆ. ಕೈ ಒಂದ್ 5 ನಿಮಿಷ ಇಡಕ್ಕಾಗೋದಿಲ್ಲ. ಒಂದ್ 5 ನಿಮಿಷ ಇಡಕ್ಕಾಗೋದಿಲ್ಲ, ತುಂಬಾ ಚಿಲ್ಲಾಗಿದೆ. ಅಲ್ಲಿ ನೋಡಿ ನಮ್ಮ ಬ್ರದರ್ ಕಾಲ್ ಇಡಕ್ಕೂ ಹೋಗ್ತಿದಾರಲ್ಲಿ. ಕಾಲ್ ಇಟ್ಟಿದ್ಮೇಲೆ ಗೊತ್ತಾಗ್ತದ ನಿಮ್ಗೆ. मामा रखता है बहुत ठंडा है भाई, मजा आ रहा है. जन्नत है, कश्मीर जन्नत. आई लव कश्मीर. ಫೈನಲಿ 3 ಗಂಟೆ ಜರ್ನಿ ಮಾಡಿದ್ಮೇಲೆ ನಾವು ಬೇತಾಬೇಲಿ ಅಂತ ಒಂದು ಲೊಕೇಶನ್ಗೆ ಬಂದಿವಿ. ಇಲ್ಲಿ ನೋಡ್ಕೊರೆ ಏನೇನು ಒಳಗಡೆ ಇದೆ ಅಂತ ಇಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಓ, ಇಲ್ಲಿ ನೋಡ್ಕೊಂಡ್ರೆ ಶೂಟಿಂಗ್ ನಡೆದಿದೆ ರೀ. ಸಲ್ಮಾನ್ ಖಾನ್ ಬಂದಿದ್ದಾರೆ ನೋಡಿ. ಈ ಫಿಲಿಮ್ ಯಾವುದಂತ ಗೊತ್ತಾ ನಿಮಗೆ? ಆ ಫಿಲಿಮ್ ಇಲ್ಲೇ ತೆಗ್ದಿದ್ದಾರೆ. ಬನ್ನಿ, ಇಲ್ಲಿ ಏನೋ ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ಕೌಂಟ್ರಿನಲ್ಲಿ ಎಷ್ಟು ಪರ್ಚೇಸ್ ಮಾಡ್ತಾರ ಟಿಕೆಟ್ ಅನ್ನೋ ಗೊತ್ತಿಲ್ಲ. ಇಲ್ಲಿ 100 ರೂಪಾಯಿ ಕೊಟ್ಟು ನಾವು ಹೊರಗಡೆ ಬಂದ್ಬಿಟ್ಟಿವಿ. ಇಲ್ಲಿ ಏನೇನಿದೆ ಅಂತ ಡೀಪಾಗಿ ನೋಡೋಣ. ಹೊರಗಡೆ ಅಂತಂದು ಫೋಟೋ ತೆಗಿತೀವಿ. ಇಲ್ಲಿ ನೋಡಿ ಮೇಕದಲ್ಲಿ ಒಂದು ಡೆಕೋರೇಷನ್ ಮಾಡಿ ಇಲ್ಲೊಂದು ಫೋಟೋವನ್ನು ತೆಗಿಸ್ತಿದ್ದಾರೆ ನೋಡಿ. ನೋಡಿ, ಯಾರಿಗೂ ಭಯ ಇಲ್ಲ ಅಂದರೆ ಅವ್ರು ಈ ಥರ ಮಾಡ್ಬೋದು. ಈ ಥರ ಒಂದು ಕಟ್ಟಿಗೆ ಬ್ರಿಡ್ಜನ್ನು ಕ್ರಾಸ್ ಮಾಡ್ಕೊತ ನಾವು ರಿವರ್ನ ಕ್ರಾಸ್ ಮಾಡ್ತಿದ್ದೀವಿ. ಇಲ್ಲಿ ಈ ಕಡೆ ನೋಡ್ಕೊಂಡ್ರೆ ಒಂದು ದೊಡ್ಡ ಗಾರ್ಡನನ್ನು ನಾವು ನೋಡ್ಬೋದು. ಈ ಗಾರ್ಡನ್ ಒಂದೇ ಇಲ್ಲ, ಸುಮಾರು ದೊಡ್ಡ ದೊಡ್ಡ ಮರಗಣ ಇಲ್ಲಿ ನೋಡ್ಬೋದು. ಟೆಂಪೋದಲ್ಲಿ ಬಂದಿವಲ್ಲ, ಟೆಂಪೋ ಅನ್ನೋರು ನನಗೆ ಇಲ್ಲೆಲ್ಲ ನೋಡಿ. आपका नाम बोलिए भैया? अबिद भैया, कैसे हो? हाँ बस ठीक है. इधर समर ये बहुत चिल में बहुत वाइट बन गया आप. हम बहुत ब्लैक है. हाँ, कैसे है? बढ़िया है इधर. आपको मजा है मेरे साथ? ಓ ಬಹುತ್ ಮಜಾ, ಬಹುತ್ ಬಡಿಯಾ ಬಂದ. ತುಂಬ ಒಂದು ಒಳ್ಳೆಯ ವ್ಯಕ್ತಿ ಅಂತ ನಮಗೆ ಸಿಕ್ಕಿದ್ದಾರೆ ನೋಡಿ. ಟೆಂಪೋದಲ್ಲಿ ಯಾರು ಕೊಡೋದಿಲ್ಲ, ಮೋಸ್ಟ್ಲಿ ನಮಗೆ ಕೊಟ್ಟಿದ್ದಾರೆ. ಒಂದು 5 ಮೆಂಬರ್ಸ್ ನಾವು ಈ ಟೆಂಪೋದಲ್ಲಿ ತುಂಬ ಎಂಜಾಯ್ ಮಾಡ್ಕೊತ, ನೇಚರ್ ತುಂಬ ಅದ್ಭುತವಾಗಿ ತೋರಿಸ್ಕೊತ ನಮಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಇಲ್ಲಿ ಒಂದೇ ಇಲ್ಲ, ಮತ್ತು ತುಂಬ ಪ್ಲೇಸಸ್ ನಾವು ನೋಡ್ಬೋದು. ಇಲ್ಲಿನಿಂದ ಬೇರೆ ಪ್ಲೇಸಸನ್ನು ತೋರಿಸ್ತಾರ ಅಂತ ಹೇಳ್ತಿದಾರ. ಮತ್ತು ಇನ್ನೊಂದು ವಿಷಯ, ಇದು ಇವತ್ತೊಂದೇ ಇಲ್ಲ, ನಾಳೆಗನ ಈ ಅನ್ನ ಜೊತೆಗೆ ನಾವು ಇಡ್ತೀವಿ. ನೋಡೋಣ, ಅನ್ನ ಜೊತೆಗೆ ಎಂಜಾಯ್ ಮಾಡ್ಕೊತ ವ್ಯೂನ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗೋಣ. ಬನ್ನಿ, ಇನ್ನೊಬ್ಬ ಅಣ್ಣ ಇದಾರ, ಹಂಗನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕೈಸಾ है भाई? बढ़िया है. You want to 20 million यूट्यूबर. कैसे भैया? बढ़िया है, एकदम बढ़िया है. We are fine guys. I would request to all, please take out the time from your
life. Visit here. It's very nice place. We cannot describe in a very little word. So please come here. Enjoy. ಈ ಥರ ಇರುತ್ತೆ ಜಿಪ್ಲೈನು. ಆಲ್ರೆಡಿ ನಾವು ಇದನ್ನು ಟ್ರೈ ಮಾಡಿದ್ದೀವಿ. ಎಲ್ಲಿ ಟ್ರೈ ಮಾಡಿದ್ದೀವಿ? ಶಿಮ್ಲಾದಲ್ಲಿ ಟ್ರೈ ಮಾಡಿದ್ವಿ. ತುಂಬ ಅದ್ಭುತವಾಗಿ ಇತ್ತು. 500 ರೂಪಾಯಿನಲ್ಲಿ 3 ಅಡ್ವೆಂಚರ್ಸು ನಾವು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಆದರೆ ಈಗ 350 ಅಂತ ಇಲ್ಲಿ. ನಮಗೆ ಇಂಟ್ರೆಸ್ಟ್ ಇಲ್ಲ ರೀ. ಒಂದು ಸಾರಿ ಆಯಿತು, ಮುಗೀತು. ರೊಕ್ಕಗನ ಉಳಿಸ್ಬೇಕಲ್ಲ, ಅದಕ್ಕೆ ಈ ನೀರಿನಲ್ಲಿ ನಾವು ಇವಾಗ ಕಾಲಿಡಕ್ಕೆ ಹೋಗ್ತಿದ್ದೀವಿ. ನೋಡೋಣ ಹೆಂಗಿದೆ ಅಂತ ಎಕ್ಸ್ಪೀರಿಯೆನ್ಸು. ಫುಲ್ ಚಿಲ್ಲು, ಫುಲ್ ಚಿಲ್, ಫುಲ್ ಚಿಲ್, ಫುಲ್ ಚಿಲ್. ನಿಜವಲ್ಲೂ ಕಾಲು ತುಂಬ ಜುಮ್ಮ ಅಂತಿದ್ದೀರಿ. ಓ ಮೈ ಗಾಡ್, ನಿಜವಲ್ಲೂ ತುಂಬ ಜುಮ್ ಅಂತಿದೆ ಕಾಲು ನಿಜವಲ್ಲೂ ಇಡೋಕ್ಕಾಗ್ತಾ ಇಲ್ಲ ಇಲ್ಲಿ. ಸ್ವಲ್ಪ ಏನನ ಮೈ ಏನೇನೋ ಮ್ಯೂಸಿಕ್ ಬರ್ತಿದೆ ಬಾಯಿನಲ್ಲಿ. ಅಪ್ಪ ಅಪ್ಪ ನಿಜವಲ್ಲೂ ಕಾಮಿಡಿ ಮಾಡ್ತಾಯಿಲ್ಲ. ಪೂರ್ತಿ ಚಿಲ್ಲಾಗಿದೆ ಈ ಐಸ್ ನೀರು. ನೋಡಿ ನನ್ನ ಕಾಲು. ಅಪ್ಪ ನಾವಿವಾಗ ಮೇಲೆ ಹತ್ತಕ್ಕೆ ಹೋಗ್ತಿದ್ವಿ. ಹುಡುಗರು ಅವಾಗೆ ಹತ್ಬಿಟ್ಟಾರ. ಇವಾಗ ನೋಡೋಣ ಮೇಲಿನಿಂದ ಏನು ವ್ಯೂ ಕಾಣ್ತಿದೆ ಅಂತ. ನೋಡಿದ್ರು ಕೂಡ ಇಲ್ಲಿ ಈ ಥರ ಒಂದು ಆರ್ಮಿನ ನಾವು ನೋಡ್ಬೋದು. ನಾಟ್ ಅಲೌಡ್, ಅವ್ರಿಗೆ ತೋರಿಸ್ಬಾರ್ದು ಅಂತ ಹೇಳ್ತಿದಾರ. ಆದರೂ ಕೂಡ ನಾನು ನಿಮಗೆ ಹೇಳ್ತಿದ್ದೀನಿ, ಅಲ್ಲಿ ಒಂದು ಆರ್ಮಿನ ನಾವು ನೋಡ್ತಿದ್ದೀವಿ. ಆದರೆ ನಿಮಗೆ ಕ್ಲಿಯರಿಟಿ ಬಂದಿದೆ ಇಲ್ಲ ಅಂತ ನನಗೆ ಐಡಿಯಾ ಇಲ್ಲ. ಇಲ್ಲಿ ನೋಡಿ, ನಾವು ಇವಾಗ ಮಂಚಿಂದು ನೀರಿನಲ್ಲಿ ಕಾಲಿಡಕ್ಕೆ ಹೋಗ್ತಿದ್ವಿ. ಇದು ತುಂಬ ಚಿಲ್ಲಿದೆ ಇದು. ಇಲ್ಲಿ ಒಂದು ಪವರ್ ಬ್ಯಾಂಕ್ ನಾವು ಮಿಸ್ ಮಾಡ್ಕೊಂಡ್ರಿ. ಇಲ್ಲೇ ಇಟ್ಟಿದ್ದೀನಿ. ಬಾಯ್ ಬರ್ತಿದೆ. ಇಲ್ಲಿ ಯಾರೋ ಒಬ್ರು ತಗೊಂಡ್ಬಿಟ್ರು. 2 ಲೋಕಲ್ ಜನ ನೋಡಿದೀನಿ. ಫೋಟೋ ಶೂಟಿಗೆ ಅಂತ ಕೆಳಗಿಟ್ಟಿದ್ದಪ್ಪ ಪವರ್ ಬ್ಯಾಂಕ್. ಅಷ್ಟು ಜಲ್ಲಿ ಮಾಯ ಆಗ್ಬಿಟ್ಟಿದೆ. 1350 ರೂಪಾಯಿ ಪ್ಲಸ್ 150 ರೂಪಾಯಿ ಒಂದು ಕೇಬಲ್. ನನ್ ಲೇಸಿನೇ ಈ ತರ ನಾನು ಮಾಡ್ತಾ ಇರ್ತೀನಿ ಅವಾಗ. ಅದಕ್ಕೆ ನನಗೆ ಈ ತರನೇ ಆಗೋದು. 2 hours later. मिल गया गाइस, बाइक का खो गया था. मुझे लगा यार ट्रैवलर हैं हम लोग तो हम लोग ट्रैवलर हैं तो पता होता है कि पावर बैंक की अहमियत कितनी है और इसकी बहुत ज़रूरत थी. क्योंकि हम लोग जब ऑल इंडिया करते हैं ना तो हमारा फ़ोन बीच में भी डाउन हो सकता है. और पता है हम लोग वहाँ से उधर दिखा ना, वहाँ इतनी दूर से पानी में आए थे और भाई तो पूरा नर्वस था. ये दोस्त तो पूरा नर्वस था यार, क्योंकि भाई पता है ना इसकी अहमियत. क्योंकि ये सबसे ज़रूरी है एक ट्रैवलर के लिए पावर बैंक. क्योंकि कभी भी कुछ हो सकता है यार. फ़ोन एमरजेंसी में फ़ोन की ज़रूरत पड़ सकती है. ಕ್ಯಾಮ್ರಾದಲ್ಲಿ ನಾನು ಎಲ್ಲೋ ಇಟ್ಟಿನಿ ಅಂತ ನನಗೆ ನೆನಪಿಲ್ಲ. ಅನ್ನೋರ್ಗೋಸ್ಕರ ನನಗೆ ಇವಾಗ ಸಿಕ್ಕಿದೆ. ಯಪ್ಪ, ಇವಾಗ ಹೇಳಿದೆ ಅಲ್ಲ, ಅದೇನನ್ನ ಪವರ್ ಬ್ಯಾಂಕ್ದು ಎಷ್ಟು ಮುಖ್ಯ ಅಂತ ಒಂದು ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಾಗುತ್ತೆ. ಫೈನಲಿ ಸಿಕ್ಕಿದೆ ಪವರ್ ಬ್ಯಾಂಕು. ನೋಡಿ, ನಾವು ಇವಾಗ ಅನ್ನ ಜೊತೆಗೆ ಹೋಗ್ತಿದ್ದೀವಿ. ಧನ್ಯವಾದ ಭಯ್ಯ. ಓಕೆ, ಫೈನಲಿ ಅಮ್ಮ, ಥ್ಯಾಂಕ್ಸ್ ಅಪ್ಪ, ದೇವರೇ ಥ್ಯಾಂಕ್ಸ್. ಇಲ್ಲ, ನಮ್ಮ ಪವರ್ ಬ್ಯಾಂಕ್ ಸಿಕ್ಕಿದ ಮೇಲೆ ಇವಾಗ ಒಂದು ಸಂತೋಷ ಮುಖ ಕಾಣ್ತಿದೆ ನಿಮ್ಮೆಲ್ಲರಿಗೂ. ಈಗ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಪ್ಯಾಲ್ಗ್ರಾಮ್ಗೆ ಹೋಗ್ತಿದೀವಿ. ಪ್ಯಾಲ್ಗ್ರಾಮ್ ಇದು ಪ್ರೊನೌನ್ಸಿಯೇಷನ್ ನನಗೆ ಸ್ವಲ್ಪ ಕಷ್ಟವಾಗಿದೆ. ಬನ್ನಿ ಈ ವ್ಯೂ ಎಂಜಾಯ್ ಮಾಡ್ಕೊಂತ ಹೋಗೋಣ. ಇಲ್ಲಿಂದ ಅರೌಂಡ್ 10-15 ಕಿಲೋಮೀಟರ್ ಇದೆ ಅಂತ ಹೇಳ್ತಿದಾರ. ಬನ್ನಿ ಏನಾಗುತ್ತೆ ಅಂತ ನೋಡೇ ಬಿಡೋಣ. ಇವಾಗ ನಾವು ಗ್ರೂಪ್ ಎಲ್ಲ ಸೇರಿ ನಾವು ಪೇಲ್ಗಾಮ್ಗೆ ಹೋಗ್ತಾ ಇರ್ತೀವಿ. ಹೋಗ್ತಾ ಇರುವಾಗನೇ ನಮ್ಮ ಗ್ರೂಪ್ನಲ್ಲಿ ಒಬ್ಬ ವ್ಯಕ್ತಿಗೆ ಸೀರಿಯಸ್ ಆಗಿ ಜ್ವರ ಶುರುವಾಗಿರುತ್ತೆ. ಆ ಜ್ವರನಿಂದ ತುಂಬಾ ವಾಮಿಟ್ ಅನ್ನು ಮಾಡಿರ್ತಾರೆ ಮತ್ತೆ ತುಂಬಾ ತಲೆನೋವಿನಿಂದ ಕಷ್ಟವನ್ನು ಪಟ್ಟಿರ್ತಾರೆ. ಇದೆಲ್ಲ ನಾವು ನೋಡಿ ನಮಗೀಗನ ತುಂಬಾ ಕಷ್ಟವನ್ನು
ಫೇಸ್ ಮಾಡಿರ್ತೀವಿ. ಸರಿ ಬಿಡು, ಇವಾಗ ಪೇಲ್ಗಾಮ್ ಹೋಗೋದು ಬೇಡ, ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ, ಈಗ ನಾವು ರೂಮ್ ಕಡೆ ಹೋಗೋಣ ಅಂತ ರೂಮ್ ಕಡೆ ದಾರಿ ಬಿಡ್ತಾ ಇರ್ತೀವಿ. ರೂಮ್ ಕಡೆ ಹೋಗೋಷ್ಟಿಗೂ ರಾತ್ರಿ 12 ಗಂಟೆ 1 ಗಂಟೆ ಆಗಿರುತ್ತೆ. ಇದಕ್ಕೆ ಕಾರಣ 2 ಇರುತ್ತೆ. ಒಂದು, ಮಿಡಲ್ನಲ್ಲಿ ಆ ಹೆಣ್ಣೋರಿಗೆ ತುಂಬ ಸೀರಿಯಸ್ ಆಗಿ ಜ್ವರ ಬಂದಿರುತ್ತೆ. ಇನ್ನೊಂದು, ಡ್ರೈವರು ನಮ್ಮ ಕಡೆ ಜಗಳ ಮಾಡಿರ್ತಾರೆ. ಜಗಳ ಎದುರ ಬಗ್ಗೆ ಅಂದರೆ ಅವ್ರಿಗೆ ರೊಕ್ಕವನ್ನು ನಾವು ಕಡಿಮೆ ಕೊಟ್ಟಿವಿ ಅಂತ, ಆದರೆ ಲೆಕ್ಕ ನೋಡ್ಕೊಂಡ್ರೆ ಕರೆಕ್ಟ್ ಆಗಿದೆ. ಇಲ್ಲಿ ನಮಗೆ ಸ್ಕ್ಯಾಮನ್ನು ಮಾಡಿರ್ತಿದ್ದಾರೆ. ಪೊಲೀಸ್ ಕಡೆ ಅವ್ರ ಲೋಕಲ್ ಪೊಲೀಸ್ ಕಡೆ ನಮ್ಮ ಕಡೆ ಮಾತಾಡೋ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಲೋಕಲ್ ಪೊಲೀಸು ಅವರಿಗೆ ಸಪೋರ್ಟ್ ಕೊಡ್ತಾರಂತ ನಾವು ಅವ್ರ ಕಡೆ ಹೋಗಿಲ್ಲ, ನಾವು ಆರ್ಮಿ ಕಡೆ ಹೋಗಿವಿ. ನಮಗೆ ಒಂದು ನ್ಯಾಯ ಸಿಗ್ಬೇಕಂತ ಲಾಸ್ಟಿಗೆ ನಾವೇ ವಿನ್ ಆಗ್ತೀವಿ. ಅವ್ರಿಗೆ ಟಾಟಾ ಬೈ ಬೈ ಅನ್ಕೊಂತ ನಾವು ರೂಮ್ ಕಡೆ ಹೋಗ್ತೀವಿ. ಸರಿ ಗುರುಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದು ಖಂಡಿತವಾಗಿ ಮಾಡಿ. ನಾನು ಇವಾಗ ಮಲ್ಕೊಳಕ್ಕೆ ಹೋಗ್ತಿದ್ದೀನಿ. ಬನ್ನಿ, ಗುಡ್ ನೈಟ್ ನಿಮ್ಮೆಲ್ಲರಿಗೂ.